ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಹಗರಿ ಬತ್ತಿದರೂ ಭತ್ತದ ಜೀವನೋತ್ಸವ ಈ ನೆಲದ್ದು. ಹಗರಿಬೊಮ್ಮನಹಳ್ಳಿ ಅನೇಕ ಪ್ರತಿಭಾವಂತ ಕಲಾವಿದರ ತಾಲೂಕು. ತೊಗಲು ಬೊಂಬೆಯಂಥ ಕಲಾ ಪ್ರಕಾರಗಳಿಂದ ಹಿಡಿದು ವಿಭಿನ್ನ ಜಾನಪದ ಕಲಾವಿದರ ತೊಟ್ಟಿಲಿನಂತಿರುವ ಪಟ್ಟಣ. ತುಂಗಭದ್ರಾ ಹಿನ್ನೀರಿನ ಪ್ರದೇಶವಾದ ಬಾಚೆಗೊಂಡನಹಳ್ಳಿ ತನ್ನದೇ ಆದ ವಿಶಿಷ್ಟ ಗುಣಗಳನ್ನು ಮೈಗೂಡಿಸಿಕೊಂಡ ಗ್ರಾಮ. ಬಾಚೆಗೊಂಡನಹಳ್ಳಿ ಚನ್ನಬಸವನಗೌಡರಂಥ ಸಾತ್ವಿಕ ಶಾಸಕರನ್ನು ನಾಡಿಗೆ ಕಾಣಿಕೆಯಾಗಿ ಕೊಟ್ಟ ಊರು. ಉರ್ಕಡ್ಡಿ ಶಿವಕುಮಾರ್ ಅಂಥ ಸಜ್ಜನ ಸಾಹಿತಿಗಳ ಗ್ರಾಮವೂ ಹೌದು. ಅದೇ ಹೊಳೆಯ ದಂಡೆಯಿಂದ ಮೂಡಿಬಂದ ಗ್ರಾಮ ಪ್ರತಿಭೆ ಎಂದರೆ ಹನುಮಂತಪ್ಪ ಉಪ್ಪಾರವರು. ಇಳಿ ವಯಸ್ಸಲ್ಲೂ ಇಂಗದ ಉತ್ಸಾಹ, ಸವಾಲ್ ಪದ, ಜಾನಪದ ಗೀತೆ, ರಿವಾಯಿತ್ ಪದಗಳನ್ನು ಮಂದ್ರವಾಗಿ ಹಾಡುತ್ತಾ ಐ ಪಿಚ್ಚಿಗೆ ಕರೆದೊಯ್ಯುವಾಗ ಹನುಮಂತಪ್ಪನವರು ಯುವಕರಾಗಿ ಬಿಡುತ್ತಾರೆ. ನಾದದ ನದಿಯಂತೆ ಭೋರ್ಗರೆಯುತ್ತಾರೆ. ಹಂಪಿ ಉತ್ಸವ ಸೇರಿದಂತೆ ಅನೇಕ ಕಡೆ ತಮ್ಮ ಹಾಡುಗಾರಿಕೆಯಿಂದ ಗಮನ ಸೆಳೆದಿರುವ ಹನುಮಂತಪ್ಪನವರು ಹಂಪಿ ಉತ್ಸವದ ರೂವಾರಿ MP ಪ್ರಕಾಶರನ್ನು ಭಾವಪೂರ್ಣವಾಗಿ ನೆನಪಿಸಿಕೊಳ್ಳುತ್ತಾರೆ. ಅಂತಹ ಬಡ ಕಲಾವಿದರನ್ನು ಹಗರಿಬೊಮ್ಮನಹಳ್ಳಿಯ ಪತ್ರಿಕಾ ಮಿತ್ರರು, ಉಪನ್ಯಾಸಕರು ಆದ ಮಡಿವಾಳ್ ಶಿವಮೂರ್ತಿ ಅವರು ಇಬ್ಬನಿ ನ್ಯೂಸ್ಗೆ ಕಿರುಪರಿಚಯ ಮಾಡಿಕೊಟ್ಟಿದ್ದಾರೆ. ಆಸಕ್ತರು ಕೇಳಿಸಿಕೊಳ್ಳಬಹುದಾಗಿದೆ. ಓವರ್ ಟು ಶಿವಮೂರ್ತಿ. ವಿಡಿಯೋ ಮಾಡ್ತಾ ಇದ್ದೀರಾ? ಓಕೆ ನಮ್ಮ ನಾಡಿನಲ್ಲಿ ಅನೇಕ ಪ್ರಕಾರದ ಜಾನಪದ ಕಲಾವಿದರು, ತತ್ವಪದಗಳ ಹರಿಕಾರರು, ಅನೇಕ ರಿವಾಯಿತ್ ಪದಗಳ ಒಂದು ಹಾಡುಗಾರರು ಸಾಕಷ್ಟು ಇರುವಂಥದ್ದನ್ನ ನೋಡ್ತೀವಿ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಾಚೆಗೊಂಡನಹಳ್ಳಿ ಗ್ರಾಮದ ಉಪ್ಪಾರ ಹನುಮಂತಪ್ಪರವರು ಸುಮಾರು 25ರಿಂದ 30 ವರ್ಷಗಳ ಕಾಲ ಅನೇಕ ರೀತಿಯಾಗಿರ್ತಕ್ಕಂಥ ಜಾನಪದ ಹಾಡುಗಳನ್ನು ಹಾಡಿದ್ದಾರೆ, ರಿವಾಯಿತಿ ಪದಗಳನ್ನು ಹಾಡಿದ್ದಾರೆ, ಸವಾಲು ಪದಗಳನ್ನು ಹಾಡಿದ್ದಾರೆ. ಇಂಥ ಒಂದು ಜನಪದ ಕೊಂಡಿ ಅಂತಿರ್ತಕ್ಕಂಥ ಈ ಉಪ್ಪಾರ ಹನುಮಂತಪ್ಪ ಇವರನ್ನು ಸರ್ಕಾರಗಳು ಒಂದು ಪರಿಗಣಿಸೋದ್ರ ಮೂಲಕವಾಗಿ ಇವರಿಗೆ ಜಿಲ್ಲಾ ಮತ್ತು ರಾಜ್ಯ ಪ್ರಶಸ್ತಿ ಬರುವಂತೆ ನೋಡಿಕೊಂಡಾಗ ಮಾತ್ರ ಇಂಥವರ ಬದುಕು ಅಷ್ಟು ಹಾಡಿದ್ದೊಂದು ಸಾರ್ಥಕವಾಗ್ತೈತೆ ಅಂತ ಹೇಳ್ತಾ, ಯಜಮಾನ್ರೆ ನೀವು ಜಾನಪದ ಗೀತೆಗಳನ್ನಲ್ದೇ ಮೊಹರಂನಲ್ಲಿ ನೀವು ಸವಾಲ್ ಪದಗಳು ಕೂಡ ಆಡ್ತೀವಿ. ಹೌದಾ? ಅದರಲ್ಲಿ ಸವಾಲ್ ಪದಗಳು, ರಿಯಾಜ್ ಪದಗಳು ಇವೆಲ್ಲ ಆಡ್ತೀರ? ಹ್ಞೂ. ಬೇರೆ ಬೇರೆ ಊರುಗಳಲ್ಲೆಲ್ಲ ಹೋಗಿದ್ದೀವಿ ಆಡಲಿಕ್ಕೆ. ಎಲ್ಲಿ ಮೊಹರಂನಲ್ಲಿ ಆಡ್ತಕ್ಕಂಥ ಒಂದು ಸವಾಲ್ ಪದ ಒಂದು ದಯಮಾಡಿ ಹೇಳಿ. ವಯ್ಯಾನ ಕೇಳಿ ಮುಂದಿದ ತಿಳಸುವೆ ಶೇಬಿ ಹಣ್ಣಿಂದ. ಭಯಾನ ಕೇಳಿ ಮುಂದಿದ ತಿಳಸುವೆ ಶೇಬಿ ಹಣ್ಣಿಂದ. ಮಹತ್ ಪೈಗಂಬರು ಹೋದಾರ ಹಡವಿಗೆ ಬ್ಯಾಟಿ ಹಡಕಾಯ. ಹಡವಿಯೆಲ್ಲ ತಿರುಗಿದರ ಮಹಮ್ಮದ್ ಪೈಗಂಬರಿಗೆ ಬ್ಯಾಟಿ ಹರಿವಿಲ್ಲ. ವಯ್ಯಾನ ಕೇಳಿ ಮುಂದಿಲ್ಲ ಹತ್ತಿಳಸುವೆ ಶೇಬಿ ಹಣ್ಣಿಂದ. ಹಡವಿಯೆಲ್ಲ ತಿರುಗಿದರ ಮಹಮ್ಮದ್ ಪೈಗಂಬರಿಗೆ ಕುಡಿಯಾಕ ನೀರು ಇಲ್ಲ, ಸಿಗಲಿಲ್ರಿ ಇಲ್ಲ. ಬಗ್ಗಿ ನೀರು ಕುಡಿಯುವಾಗ, ಬಗ್ಗಿ ನೀರು ಕುಡಿಯುವಾಗ ಹಳದ ಗುಂಟ ಬಂತು ಒಂದು ತೇಲಿ ಶೇಬಿ ಹಣ್ಣು ಇಲ್ಲ. ಯಾರು ಹಣ್ಣು ನಾ ತಿಂದಾರ ಅವರುಣದೊಳಗೆ ಆತಿ ನಂದಾರು. ಮಮತ್ ಪೈಗಂಬರಿಲ್ಲ ಹಣ್ಣು ಹಿಂಗ ಇರುವುದಂತ, ತೋಟ ಹೆಂಗ ಇರುವುದಂತ. ದಂಡಿ ಹಿಡಿದು ಹೊರೂಟಾರು ಪಾಠಕ್ಕೆ ಶರಣಾರ. ಹೋಗಿ ಬೇಲಾರ ತೋಟದ ಮಾಲೀಕನ ಶರಣಾರು ಇಲ್ಲ. ಹಣ್ಣಿನ ಬೆಲೆಯ
ವರ್ಷ ದುಡುದಾರ ಹಣ್ಣಿನ ಬೆಳಿ ಮುಟ್ಟುವುದಿಲ್ಲ ಇದರಂತೆ ಹೇಳನ ತೋಟದ ಮಾಲೀಕ ಒಂದು ಶೇಬಿ ಹಣ್ಣಿಗಾಗಿ ಹನ್ನೆರಡು ವರ್ಷ ದುಡುದಾರು ಮಾಮಾತ್ವಯ್ಯಂಬರಿನ್ನ ತೋಟದ ಮಾಲೀಕನ ಮಗಳು ಸ್ವಂತಿರುವಳಿಲ್ಲ ಕೆವುಡಿ ಹಿರುವಳಿಲ್ಲ ಆ ಬಾಲಿಗೆ ನಾಲ್ಕು ಉನು ಇರುವಾಗಿಲ್ಲ ಶರಣರ ಸಚ್ಚಾದಿಲ್ಲ 12 ವರ್ಷ ದುಡಿಯಲಾಗಿ ಕಣ್ಣು ಬಂದವಿಲ್ಲ ಕಿವಿ ಬಂದವಿಲ್ಲ ಅರ್ಧ ತೋಟ ಭಾಗ ಮಾಡಿ ಲಗ್ನ ಮಾಡಿ ಕೊಟ್ಟನು ಶರಣರಿಗೆ ತೋಟದ ಮಾಲೀಕ ಇಲ್ಲ ಸುತ್ತು ದೇಶಕ್ಕೆ ಸಾರಾಯ್ತು ಸತ್ತೂರು ಹಾಯಿಲ್ಲ ಸುತ್ತು ದೇಶಕ್ಕೆ ಸಾರಾಯ್ತು ಸತ್ತೂರು ಹಾಯಿಲ್ಲ ಸತ್ತೂರ ಕಲಿಕೇರಿ ಕುಡಿದಂಗೆ ಸಕ್ಕರೆ ಹಾಲ ಯಜಮಾನ್ರೆ, ನೀವು ಬಾಚಿಗೊಂಡಿಲಿಂದ ಬಂದಿದ್ದೀರಾ. ನೀವು ಹೆಚ್ಚೆಚ್ಚು ಜಾನಪದ ಹಾಡು ಆಡತಕ್ಕಂಥದ್ದು, ರಿಯಾಜಿ ಪದ ಆಡ್ತಕ್ಕಂಥದ್ದನ್ನು ಕೇಳಿದ್ದೀವಿ ನಾವು. ಭಾಳ ದೊಡ್ಡದಾಗಿ ಆಡ್ತದಂತ ನಮ್ಗೆ ಗೊತ್ತಾಗಿದೆ. ಹಾಗಾಗಿ ನೀವು ಎಲ್ಲೆಲ್ಲಿ ಪಾಲ್ಗೊಂಡಿದ್ರಿ, ಏನು ನಿಮ್ಮ ಹೆಸರು ಅನ್ನೋದ್ರ ಬಗ್ಗೆ ನಿಮ್ಮ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಹೆಸರು ಏನು ಯಜಮಾನ್ರೆ? ನೀವು ನಮ್ಮ ಹೆಸರು ಉಪ್ಪಾರ ಅಂತಪ್ಪ. ಹಾಂ, ನಿಮ್ಮ ಊರು ಯಾವುದು? ಬಾಚಿಗೊಂಡಳ್ಳಿ, ವಿಜಯನಗರ ಜಿಲ್ಲೆ ಬಾಗರಿಹುನಹಳ್ಳಿ ತಾಲೂಕು, ಬಾಚಿಗೊಂಡಳ್ಳಿ. ಹೌದಾ? ಈ ಎಷ್ಟು ವರ್ಷಗಳಿಂದ ಹಾಡೋದನ್ನು ನೀವು ಕಲ್ತಿದ್ದೀರಾ? ನಾವು 25 ವರ್ಷದಿಂದ ಹಾಡು ಆಡೋದು. 25 ವರ್ಷಗಳಿಂದ ಆಡೋದು ಕಲ್ತಿದ್ದೀರಾ? ನಮ್ಮ ಅಣ್ಣಾರು ಆಡ್ಬೋದ್ರಿ. ಅವರಿಂದ ಆಡಿ ನಾನು ಕಂಠಪಟ್ಟ ಆಗಿದೆ. ಹೌದ್ರಾ? ನೀವು ನಿಮ್ಮ ಮಕ್ಕಳು ಎಷ್ಟು? ಇಬ್ಬರು ಹೆಣ್ಮಕ್ಳು, ಒಬ್ಬ ತಗೊಂಡು. ಹೌದಾ? ಈಗ ಹಾಡು ಪ್ರತಿ ಸರಿ ಯಾವ ಸಮಯದಲ್ಲಿ ಆಡ್ತೀರಾ ನೀವು? ನೀವು ಹಂಪಿ ಉತ್ಸವದಾಗ ಒಂದು 6 ಸಲ ಆಡಿಸ. ಹಾಂ. ಮದುವೆ ಜೊತೆ ಒಂದು 2 ಸಲ ಆಡಿಸ. ಹಾಂ. ನಾವು ಕುರುಗೋಡಾಗ ಆಡಿವಿ. ಹಾಂ. ಮತ್ತು ನಮ್ಮ ಹೊಸದುರ್ಗ ಮದುವೆಗೆ ಅಲ್ಲೊಂದು 5 ಸಲ ಆಡಿಸ. ನಂಜೀಪುರದಾಗ ಆಡಿಸ. ಇಷ್ಟೆಲ್ಲ ಹಾಡಿನ ಅನುಭವ ಏನು ನಿಮಗೆ ತಂದು ಕೊಟ್ಟಿದ್ದೀರಿ? ಸಂತೋಷ ಅನಿಸ್ತದ? ಹೆಸರು ಮುಖ್ಯ, ರೊಕ್ಕ ಎಷ್ಟೇ ಕೊಡಲ ಅವರು, ಹಾಂ, ನಮ್ಮ ಹೆಸರು ಬೆಳಿಬೇಕು. ಈ ಒಂದು ಜನಪದ ಹಾಡುಗಳನ್ನು ಆಡೋದ್ರ ಮೂಲಕ ನೀವು ಒಂದು ಮಾನಸಿಕ ನೆಮ್ಮದಿ ಇದರಿಂದ ಬರ್ತಿದೆ. ನೀವು ಏನು ಪಡ್ಕೊಂಡಿದ್ದೀರಿ? ದುಡ್ಡು ಅನ್ನೋದಕ್ಕಿಂತ ಇದರಿಂದ ಏನು ನಿಮಗೆ ಹಾಡೋದ್ರಿಂದ ಏನು ಬರ್ತದೆ? ನಾವು ಇದಾಗ ನಮ್ಮ ಹೆಸರು ನಮ್ಮ ಮಂಚಾನ ಕೂತಂತೆ. ಹಾಗೆ. ಹಂಗೆ. ಹ್ಞೂ. ರೊಕ್ಕ ಪ್ರಾಣಿಕಲ್ರಿ ನಮ್ಮ ಹೆಸರು ವಿಜಯನಗರ ಜಿಲ್ಲಾ ಉಪ್ಪಾರ ಅಂತಪ್ಪ ಹೆಬ್ಬಟ್ಟಿ ಮನುಷ್ಯ ಸ್ಟಾರ್ಟ್ ಅಷ್ಟೇ ಸಾಕ್ರಿ. ನೀವೆಲ್ಲ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹಾಡಾಡಿದ್ದೀರಾ? ಯಾರ್ಯಾರು ದೊಡ್ಡ ದೊಡ್ಡ ರಾಜಕೀಯ ಇದರಲ್ಲಿ ಆಡಿದ್ರೆ? ಸ್ವಲ್ಪ ಜನ ಕಲಿಸ, ಕೋಟ್ಯಾಂಗಲಿ ಜನ ಕಲಿಸ. ಹೌದು ಸರ್. ಅಂಕಂದೇಳಿ ಕೊಡಂಗ ಪ್ರಶಸ್ತಿ ನಾನು ಹಾಂ ಆಡಿ ತೋರ್ಸಾರಿ ಮಾಡಿ ಮತ್ತೆ ಇಲ್ಲಿ ಹೊಸಪೇಟೆ ಗಯ್ಯಪ್ಪರ ಕಲಿಸ. ಮೊನ್ನೆ ಅಲ್ಲಿ ಅವರ ಯಾರು? ಹೊಸಪೇಟೆ ಶಾಸಕರು HR ಗಯ್ಯಪ್ಪರು. ಗಯ್ಯಪ್ಪ. ಹಾಂ. ನಂಜಳಿ ಆಲಪ್ಪನ ಮಾತ್ರ. ಹಾಂ. ಹೆಬ್ಬಟ್ಟು ಮಗ್ಗ ನಿನ್ನ ದಾಟಿ ಇವ್ರು ಯಾರು ಆಡೋದ್ರೆ ನಾಟಕ ದೇವತಾರ. ಹಾಂ. ನೀವು ಭಾರಿ ಚೆನ್ನಾಗಿ ಆಡ್ತೇವೆ. ಇಷ್ಟು ನಿಮ್ಗೆ ಎಷ್ಟು ವರ್ಷ ವಯಸ್ಸಿಗೆ ಆದ್ಮೇಲೆ? ಈ ರಾಮನಗರ ಜಾತಿ ಆದಾಗ ಅವರು 12 ವರ್ಷ ನೀವು ಕಳೆದ ಹಂಪಿ ಉತ್ಸವದಲ್ಲಿ ಪಾಲ್ಗೊಂಡಿದ್ರಾ? ಅಲ್ಲೆಲ್ಲ ನಿಮಗೆ ಗೌರವಧನ ಎಲ್ಲ ಸಿಗ್ತೈತಾ? ಮತ್ತು ಬೇರೆ ಬೇರೆ ಏನಾದರೂ ಪ್ರಶಸ್ತಿಗಳು ಬಂದಿದ್ದಾವ ನಿಮಗೆ? ಎಲ್ಲ ಕೊಟ್ಟರು. ಇದೆಲ್ಲ ಪ್ರಶಸ್ತಿ, ಇದೆಲ್ಲ ನೋಡಿ, ಇದೆಲ್ಲ ಹಂಪಿ ಉತ್ಸವ 24 ಇದೆಲ್ಲ ನೀವು ಪಾಲ್ಗೊಂಡಿದ್ದೀರಾ? ಈ ರೀತಿಯಾಗಿ ನಿಮಗೆ ನಿಮ್ಮ ಜೊತೆ ಇನ್ನೊಬ್ರು ಯಾರು ಆಡೋಕ್ಕಿದಾರ? ನೀವು ಒಬ್ಬರೇ ಆಡ್ತೀರ? ಯಾವಾಗ ನಾವು ಆಡೋಕೆ ನಾವು ಮುಂದೆ ಉಪ್ಪರ್ಗಟ್ಟೆಯಲ್ಲಿ ತಬಲಾಗಿ ನಾವು ಮುಂದಿನಲ್ಲೇ ಬಡಿಗೆ ನಾವು ತಬಲಾಗಿ ಬುಕ್ಕನ್ನೇ ಕೆಲಸ ಅವರೆಲ್ಲ ಫೋಟೋ ಕಳಿಸಿ. ಇಷ್ಟು 25-30 ವರ್ಷಗಳಿಂದ ಆಡಿರ್ತಕ್ಕಂಥ ಅನುಭವ ನಿಮಗೆ. ಇಲ್ಲಿ ಒಂದು ಒಳ್ಳೆಯ ಜನಪದ ಗೀತೆಯನ್ನು ನಮ್ಮ ಎದುರಿಗೆ ಒಳ್ಳೆಯ ಹಾಡು ಆಡ್ಬೋದಲ್ಲ? ಆಗಿದೆ. ವಿಜಯನಗರ ಜಿಲ್ಲಾ ದುರ್ಗ ದಕ್ಷಿಣ ಕಾಶಿ ಹಂಪಿ. ವಿಜಯನಗರ ಜಿಲ್ಲಾ ದುರ್ಗ ದಕ್ಷಿಣ ಕಾಶಿ
ಹಂಪಿ ಹಂಪಿಯ ವೀರ ಪಕ್ಷಿ ಹಂಪಿಯ ಪಂಪಪತಿ ಕರ್ನಾಟಕ ಹೆಸರಾದೀತು ಶ್ರೀ ಕೃಷ್ಣದೇವರಾಯ ಆಳಿದ ಹಂಪಿ ಭಕ್ತ ಭುಕ್ಕಾರು ಆಳಿದ ಹಂಪಿ ವಿಜಯನಗರ ಜಿಲ್ಲೆದೊಳಗ ದಕ್ಷಿಣ ಕಾಶಿ ಹಂಪಿ ವಿಜಯನಗರ ಜಿಲ್ಲೆದೊಳಗ ಗಂಡು ಮೆಟ್ಟಿನ ಹೂಲಿ ಗಂಡು ಗಲಿ ಹಾದಿಯಲ್ಲಿ ಮಾಡಿದ್ದರ ಹಂಪಿ ದಸರಾ ಹಂಪಿ ದಸರು ಮೊದಲು ಮಾಡಿದವರು ಎಂಪಿ ಪ್ರಕಾಶಪ್ಪನವರ ಹೇಳತೀವಿ ಕೇಳರಿ ಪೂರ ಪ್ರಕಾಶ ಪರಯಸರ ಹಂಪಿಯು ಬೆಳಕಾದೀತು ಎಂಪಿ ಪ್ರಕಾಶಪ್ಪನಿಂದ ಕಂಡುಗಲಿ ಹಾಗೆ ಅವರು ಮಾಡಿದ್ದರ ಹಂಪಿ ದಸರಾ ವಿಜಯನಗರ ಜಿಲ್ಲೆ ಹೂವಿನ ಡಾಗಲಿ ತಾಲೂಕಿನಾಗ ಹೋಲಿಗುಡ್ಡು ಯೋಜನೆ ಮಾಡಿದರು ಎಂಪಿ ಪ್ರಕಾಶಪ್ಪನವರ ಹೇಳತೀವಿ ಕೇಳರಿ ಪೂರ ಪ್ರಕಾಶ ಪರಯಸರ ಮದಗಟ್ಟಿ ಕೊರೆಯಲಿ ತುಂಗಭದ್ರ ಜಾಮಿಗೆ ಸೇತೀನಿ ಕಟ್ಟಿಸಿದರಿಂದ ಇದ್ದಾರೆ ಹೀರಬೇಕ ಎಂಪಿ ಪ್ರಕಾಶಪ್ಪನಂತವರ ಗಂಡುಗಲಿ ಹಾಗೆ ಅವರು ಮಾಡಿದ್ದರ ಹಂಪಿ ದಸರಾ ಕರ್ನಾಟಕದ ಕಲಾವಿದರ ಆಲ್ ಇಂಡಿಯಾದ ಕಲಾವಿದರು 9 ಬೇಡಿಕೆಗೆ ಹಾಡಾಕ ಬಂದಾರಲ್ಲ ಸರಿಯಾಗಿ ಎಂಪಿ ಪ್ರಕಾಶಪ್ಪನ ಹೆಸರು ಕರ್ನಾಟಕದ ಕಲಾವಿದರು ಯಾರು ಹೇಳಲಿಲ್ಲ ಹೇಳತೀವಿ ಕೇಳರಿ ಪೂರ ಪ್ರಕಾಶ ಪರಯಸರ ಭಾಳ ತುಂಬ ಚೆನ್ನಾಗಿ ಆಡ್ತೀರಾ. ಸುಮಾರು 75 ವರ್ಷ ವಯಸ್ಸಾಗಿದ್ದರೂ ಕೂಡ ಒಂದು ಧ್ವನಿ ಇನ್ನೂ ಅಷ್ಟೇ ಕಂಚಿನ ಕಂಠದ ರೀತಿಯಲ್ಲಿದೆ. ನೀವು ಬರೀ ಕೇವಲ ಜನಪದ ಹಾಡುಗಳನ್ನ ಅಷ್ಟಲ್ಲದೆ ರಿವಾಜ್ ಪದ ಆಡ್ತಾರಂತನೂ ಕೂಡ ನಾನು ಕೇಳಿದ್ದೀನಿ. ಮೊಹರಂ ಹಬ್ಬಗಳಲ್ಲಿ ಯಾವ ಊರಲ್ಲಿ ಆಡಿದ್ದೀರ ಅದು? ದಾವಣಗೆರೆಯಿಂದ ಹಳೆ ಮಾಡ್ಕೊಂಡು ಹುಡುಗರಿ ಆಡಿದ. ಹಾಂ, ಯಾವ್ಯಾವ ಊರುಗಳು? ಒಟ್ಟು ಈ ಏರಿಯಾ ಎಲ್ಲ ನಮ್ಮ ಭಾಗದಾಗೆಲ್ಲ ಏನಿರ್ತಕ್ಕಂಥದ್ದನ್ನು ಆಡಿದ್ರೆ ನಡಗಲಿ ಇದು ದಾವಣಗೆರೆ ಇದು. ಹಾಂ, ಮತ್ತು ಇದು ಆಯ್ತು ಮತ್ತೆ ಆಗ 600 ವರ್ಷ 800 ವರ್ಷಿಗೆ ಅಲ್ಲಿನ ಸಲ ಎಲ್ಲ ಆಡ್ಕೊಂತವೆ. ಒಂದು ಮೊಹರಮ್ಮಿನ ಒಂದು ಸವಾಲ್ ಪಾದವನ್ನು ಆಡಿ ಅದು ಒಂದು ಕೇಳ್ಬಿಡೋಣ. ಮೊಹರಮ್ಮಿನ ಒಂದು ಸವಾಲ್ ಪಾದವನ್ನು ಆಡಿ ನಿಮ್ಮ ಕಂಠದಿಂದ. ನೀರಾ ಸ್ವಲ್ಪ ಸ್ಟಾಪ್ ಅಂತ